Welcome back, students. Let us work out numerical problems on contract costing. The numerical problems has to be briefly divided into completed contracts and incomplete contracts. First, let us work out a problem on completed contracts. Then we can proceed with incomplete contracts. We will have another subcategories under incomplete contract also. So ಕಾಂಟ್ರಾಕ್ಟ್ ಕಾಸ್ಟಿಂಗಲ್ಲಿ ನಾವು ಪ್ರಾಬ್ಲಮ್ಸನ್ನು ಮಾಡಬೇಕಾದ್ರೆ ಆ ಪ್ರಾಬ್ಲಮ್ಸನ್ನು ನಾನು ಎರಡು ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಒಂದು ಕಂಪ್ಲೀಟ್ ಆಗಿರುವಂತಹ ಕಾಂಟ್ರಾಕ್ಟ್ಸು, ಎರಡನೇ ಕ್ಯಾಟಗರಿ ಬಂದು ಇನ್ಕಂಪ್ಲೀಟ್ ಕಾಂಟ್ರಾಕ್ಟ್ಸ್. ಅಂದರೆ ಅಕೌಂಟಿಂಗ್ ಪೀರಿಯಡ್ ಎಂಡ್ ಆಗುವಂತಹ ಟೈಮಲ್ಲಿ ಆ ಕಾಂಟ್ರಾಕ್ಟ್ಸ್ ಇನ್ನೂ ಮುಗಿದಿಲ್ಲ. there is still some more work pending that has to be completed in the next financial year ಅಂತ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಫುಲ್ಲಿ ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಪ್ರಾಬ್ಲಮ್ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತೀವಿ ಅಂತ. ನಾವು ಲೆಟ್ ಅಸ್ ಸಿ ಎ ಪ್ರಾಬ್ಲಮ್ ಗಿವನ್ ಹಿಯರ್. The following were the expenses on a contract which commenced on 1st January 2015. ಸೊ ಇದು ಕಾಂಟ್ರಾಕ್ಟು ಸ್ಟಾರ್ಟ್ ಆದಂತಹ ಒಂದು ದಿನ. ಅದಕ್ಕೆ ಏನೇನು ಖರ್ಚುಗಳಾಗಿದೆ, ವೇರಿಯಸ್ ಎಕ್ಸ್ಪೆಂಡಿಚರ್ಸ್ ಆರ್ ಗಿವನ್ ಹಿಯರ್. ಮೆಟೀರಿಯಲ್ಸ್ ಪರ್ಚೇಸ್ಡ್ 1,10,000, ಮೆಟೀರಿಯಲ್ಸ್ ಅಟ್ ದ ಎಂಡ್, ಡೈರೆಕ್ಟ್ ವೇಜಸ್, ಪ್ಲಾಂಟ್ ಇಶ್ಯೂಡ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಷ್ಟೆಲ್ಲ ಎಕ್ಸ್ಪೆಂಡಿಚರ್ಸನ್ನು ಕೊಟ್ಟಿದ್ದಾರೆ. I have explained you about the nature and the format of contract account in my earlier video. So materials purchased means ಕಾಂಟ್ರಾಕ್ಟಿನ ಕೆಲಸಕ್ಕಾಗಿ ಕಾಂಟ್ರಾಕ್ಟಿನ ಕೆಲಸದಲ್ಲಿ ಬಳಸೋದಕ್ಕೆ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ್ದಾರೆ. ದಿಸ್ ಮೆಟೀರಿಯಲ್ಸ್ ಹ್ಯಾಸ್ ಟು ಬಿ ಡೆಬಿಟೆಡ್ ಆನ್ ದಿ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ದಿಸ್ ಮೆಟೀರಿಯಲ್ಸ್ ಪರ್ಚೇಸ್ಡ್ ಶುಡ್ ಬಿ ಡೆಬಿಟೆಡ್ ಆನ್ ಕಾಂಟ್ರಾಕ್ಟ್ ಅಕೌಂಟ್. ಮೆಟೀರಿಯಲ್ಸ್ ಅಟ್ ದ ಎಂಡ್, ಮೆಟೀರಿಯಲ್ಸ್ ಅಟ್ ದ ಎಂಡ್ ಅಂತಂದರೆ ಈ ಕಾಂಟ್ರಾಕ್ಟಿನ ಕೆಲಸ ಮುಗಿದ ಮೇಲೆ, ಕಾಂಟ್ರಾಕ್ಟಿನ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಅನ್ಯೂಸ್ಡ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಏನಾದರೂ ಉಳ್ಕೊಂಡಿದ್ರೆ ದಿಸ್ ವಿಲ್ ಗೋ ಟು ದ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ದೆನ್ ಡೈರೆಕ್ಟ್ ವೇಜಸ್ ಅಗೈನ್ ಈಸ್ ಅನ್ ಎಕ್ಸ್ಪೆಂಡಿಚರ್ ದಟ್ ಶುಡ್ ಬಿ ಕಂಪ್ಲೀಟ್ಲಿ ಡೆಬಿಟೆಡ್ ಟು ಕಾಂಟ್ರಾಕ್ಟ್ ಅಕೌಂಟ್. ದೆನ್ plant issued, the entire value of the plant should be debited. So it is either plant or machinery or equipment or vehicle or any other assets used for the purpose of performing the contract work that should be debited to contract account. ಅದರ ಮೇಲೆ ನಾವು ಡೆಪ್ರಿಸಿಯೇಷನ್ ಚಾರ್ಜಸನ್ನು ಚಾರ್ಜ್ ಮಾಡ್ತೀವಿ, that we can take it on the credit side. Direct expenses again that should be debited to the contract account. Now the contract price was 1,50,000. This is the total contract price. Total contract price. That means ಈ ಕೆಲಸ ಮುಗಿಸ್ಕೊಟ್ರೆ ಕಾಂಟ್ರಾಕ್ಟಿ ಅನ್ನೋನು ಕಾಂಟ್ರಾಕ್ಟರ್ಗೆ ಪೇ ಮಾಡಬೇಕಾದಂತಹ ಕೆಲಸ. ಸೊ ದ ಟೋಟಲ್ ವ್ಯಾಲ್ಯೂ ಆಫ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಇಟ್ ವಾಸ್ ಡ್ಯೂಲಿ ರಿಸೀವ್ಡ್ ವೆನ್ ದ ಕಾಂಟ್ರಾಕ್ಟ್ ವಾಸ್ ಕಂಪ್ಲೀಟೆಡ್. ಅಂದರೆ ಕೆಲಸ ಮುಗೀತು, ಕೆಲಸ ಮುಗಿದ ತಕ್ಷಣ ಕಾಂಟ್ರಾಕ್ಟ್ ಅಮೌಂಟನ್ನು ಕಂಪ್ಲೀಟಾಗಿ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಯಾವ ಡೇಟ್ಗೆ ರಿಸೀವ್ ಮಾಡ್ಕೊಂಡಿದ್ದೀವಿ? 31st March 2015. ನೋಡಿ, ಕಾಂಟ್ರಾಕ್ಟ್ ಕಮೆನ್ಸ್ ಆಗಿರೋ ಡೇಟ್ ಇಲ್ಲಿದೆ 1st January. January 1st ಕಾಂಟ್ರಾಕ್ಟ್ ಬಿಗಿನ್ ಆಗಿದೆ. 31st March 2015 ಕಾಂಟ್ರಾಕ್ಟು ಮುಗಿದೋಗಿದೆ. ಅಂದರೆ ಜಾನ್ವರಿಯಿಂದ ಹಿಡಿದು ಜಾನ್ವರಿ, ಫೆಬ್ರವರಿ, ಮಾರ್ಚ್. ಸೊ ಈ ಕಾಂಟ್ರಾಕ್ಟ್ ಪೀರಿಯಡ್ ಬಂದು ನಮಗೆ ಎಷ್ಟು ತಿಂಗಳಪ್ಪ ಅಂತಂದರೆ 3 months. ಸೊ 3 monthsಲ್ಲಿ ಈ ಕಾಂಟ್ರಾಕ್ಟು ಕಂಪ್ಲೀಟ್ ಆಗೋಗಿದೆ. 3 months, ರೈಟ್. ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲಿ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 ಕೊಟ್ಟಿದ್ದಾರೆ, ಅದರ ಜೊತೆಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಕೂಡ ಇದೆ. ಎಷ್ಟಿದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ 15% ಆನ್ ವೇಜಸ್. ಇಲ್ಲಿ ನಮಗೆ ಡೈರೆಕ್ಟ್ ವೇಜಸ್ ಎಷ್ಟಿದೆ ನೋಡಿ, 15,000 ಇದೆಯಲ್ಲ. ಈ 15,000 ವೇಜಸ್ಸಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು 15% ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು ಕೂಡ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ನಾವು ತಗೋಬೇಕಾಗತ್ತೆ. ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಆ್ಯಂಡ್ ಈ ಕಾಂಟ್ರಾಕ್ಟ್ ಪ್ರೈಸು 1,50,000 ಹೇಳಿದ್ನಲ್ಲ, ದಟ್ ಶುಡ್ ಬಿ ಟೇಕನ್ ಆನ್ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಬಿಕಾಸ್ ದಟ್ ಈಸ್ ದ ಅಮೌಂಟ್ ರಿಸೀವ್ಡ್ ಬೈ ದಿ ಕಾಂಟ್ರಾಕ್ಟರ್ ಫ್ರಮ್ ದ ಕಾಂಟ್ರಾಕ್ಟಿ. ನೌ ದೆನ್ ಪ್ರೊವೈಡ್ 1,000 ಫಾರ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್.
ಈ ಪ್ಲ್ಯಾಂಟ್ ಯೂಸ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ 5,000 rupees ವರ್ತ್ ಆಫ್ ಪ್ಲ್ಯಾಂಟ್ ಈಸ್ ಇಶ್ಯೂಡ್ ಟು ದಿ ಕಾಂಟ್ರಾಕ್ಟ್. ಅದನ್ನು ಈ 3 ತಿಂಗಳು ಈ ಕಾಂಟ್ರಾಕ್ಟಿನ ಕೆಲಸಕ್ಕಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಅದಕ್ಕೆ ಡಿಪ್ರಿಸಿಯೇಷನ್ 1,000 rupees ಚಾರ್ಜ್ ಮಾಡಬೇಕಾಗತ್ತೆ. ನಾರ್ಮಲಿ ಡಿಪ್ರಿಸಿಯೇಷನ್ ಈಸ್ ಅನ್ ಎಕ್ಸ್ಪೆಂಡಿಚರ್ ದಟ್ ಶುಡ್ ಬಿ ಡೆಬಿಟೆಡ್. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅಂದರೆ ಎಂಟೈರ್ ಪ್ಲ್ಯಾಂಟ್ ಇಶ್ಯೂಡ್ ಟು ದಿ ಕಾಂಟ್ರಾಕ್ಟ್ ಈಸ್ ಎಂಟರ್ಡ್ ಆನ್ ದ ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್, ಆ್ಯಂಡ್ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್ ಪ್ಲ್ಯಾಂಟ್ ಇಶ್ಯೂಡ್ ಮೈನಸ್ ಡಿಪ್ರಿಸಿಯೇಷನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೊಳ್ತೀವಿ. ಅಂದರೆ ಏನಾಗುತ್ತೆ, ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಟು ಪ್ಲ್ಯಾಂಟ್ ಇಶ್ಯೂಡ್ ಅಂತ 5,000 ಬರ್ಕೊಳ್ತೀವಿ. ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬೈ ಪ್ಲ್ಯಾಂಟ್ ಅಟ್ ದ ಎಂಡ್ ಅಂದ್ಬಿಟ್ಟು 5,000 ಮೈನಸ್ 1,000 ಡಿಪ್ರಿಸಿಯೇಷನ್ ಲೆಸ್ ಮಾಡಿಕೊಂಡು 4,000 ಬ್ಯಾಲೆನ್ಸ್ ತೋರಿಸ್ತೀವಿ. ಅಂದರೆ 1,000 ಅಕೌಂಟಿಗೆ ಚಾರ್ಜ್ ಮಾಡಿರೋ ಥರ ಆಗುತ್ತೆ. ಈ ಥರ 2 ಎಂಟ್ರೀಸು ತೋರಿಸ್ದೆ ನೀವು ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು ಆಲ್ಟರ್ನೇಟ್ಲಿ ಅಂತಂದರೆ, ಡೆಬಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಬೈ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 1,000 ತೋರಿಸಿದ್ರೆ ಸಾಕು. ಯಾವಾಗ ನೀವು ಬೈ ಡಿಪ್ರಿಸಿಯೇಷನ್ ಆನ್ ಪ್ಲ್ಯಾಂಟ್ 1,000 ತೋರಿಸ್ತೀರ ಡೆಬಿಟ್ ಸೈಡಲ್ಲಿ, ಕ್ರೆಡಿಟ್ ಸೈಡಲ್ಲಿ ಪ್ಲ್ಯಾಂಟ್ ತೋರಿಸೋ ಅಗತ್ಯ ಇಲ್ಲ. ಸೊ 2 treatments I am telling about plant issued. One thing, you can just only show depreciation on debit side of the contract account. Only depreciation amount. ಅದು ಒಂದು. ಎರಡನೇ ಮೆಥಡು, you can take the entire value of plant issued on debit side of the contract account, and on credit side of the contract account you have to take the total final ending closing value of the plant by subtracting depreciation out of that. Normally we use the second method only. 2 ಮೆಥಡ್ ಯೂಸ್ ಮಾಡ್ಬೋದು, ಒಂದೇ ಸಿಂಪಲ್ ಟ್ರೀಟ್ಮೆಂಟ್ ಅದು. ಬಟ್ ಐ ವಿಲ್ ಗೋ ವಿತ್ ದ ಸೆಕೆಂಡ್ ಮೆಥಡ್. ನಾವು ಸೊ 1,000 rupees ಡಿಪ್ರಿಷಿಯೇಷನ್ ಅಂತ ಆಯ್ತಲ್ಲ. ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಂಡ್ ಕಾಂಟ್ರಾಕ್ಟೀಸ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಸೊ ದಟ್ ವಿ ಕ್ಯಾನ್ ಫೈಂಡ್ ಔಟ್ ಇಫ್ ದ ಕಾಂಟ್ರಾಕ್ಟ್ ಹ್ಯಾಸ್ ಮೇಡ್ ಎನಿ ಪ್ರಾಫಿಟ್ ಆರ್ ಲಾಸ್. ಆ್ಯಂಡ್ ಕಾಂಟ್ರಾಕ್ಟೀಸ್ ಅಕೌಂಟ್, ದಟ್ ಈಸ್ ದ ಪರ್ಸನ್ ಫಾರ್ ಹೂಮ್ ವಿ ಆರ್ ಡೂಯಿಂಗ್ ದಟ್ ವರ್ಕ್, ಅವರ ಅಕೌಂಟನ್ನು ಮಾಡಬೇಕಾಗತ್ತೆ. It's a simple account. We are just crediting the amount of money received from him. So now let us work out this solution ನೋಡೋಣ ಈಗ. ಸೊ ಮೊದಲನೇ ಐಟಮ್ ಹೇಳಿದ್ನಲ್ಲ, ಮೆಟೀರಿಯಲ್ಸ್ ಪರ್ಚೇಸ್ಡ್ 1,10,000 ದಟ್ ಶುಡ್ ಗೋ ಟು ದಿ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಈಗ ನೋಡಿ ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀನಿ. ಹೆಡಿಂಗ್ ಆಫ್ ದಿ ಅಕೌಂಟ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st December 2015 ಅಂತ, ಇಯರ್ ಕ್ಲೋಸಿಂಗ್ ಟೈಮಲ್ಲಿ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಹೆಡಿಂಗ್ ಬರ್ಕೊಂಡಿದ್ದೀವಿ. It exactly looks like a ledger account. It is a ledger account. ನಿಮಗೆ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಇರುತ್ತೆ, ಪರ್ಟಿಕ್ಯುಲರ್ಸ್ ಅಮೌಂಟ್. ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಎಕ್ಸಾಕ್ಟ್ಲಿ ಲೆಡ್ಜರ್ ಅಕೌಂಟ್, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ರೈಟ್, ನೋಡಿ ಡೆಬಿಟ್ ಸೈಡಲ್ಲಿ ಟು ಮೆಟೀರಿಯಲ್ಸ್ 1,10,000. ಇದು ಯಾವ ಮೆಟೀರಿಯಲ್ಸು? ನಿಮಗಿಲ್ಲಿ ಮೆಟೀರಿಯಲ್ಸ್ ಪರ್ಚೇಸ್ಡ್ ಕೊಟ್ಟಿದ್ದೀನಲ್ಲ ಕ್ವಶನಲ್ಲಿ, 1,10,000 ಡೆಬಿಟ್ ಸೈಡಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ. ವೇಜಸ್ 15,000 ಕ್ವಶನಲ್ಲಿ, ಡೈರೆಕ್ಟ್ ವೇಜಸ್ 15,000 ಆಗಿದೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 8,000 ದಟ್ ಈಸ್ ಟೇಕನ್ ಆನ್ ದಿ ಡೆಬಿಟ್ ಸೈಡ್. ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದ್ದಾರೆ. ಚಾರ್ಜ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಟ್ 15% ಆನ್ ವೇಜಸ್. ಸೊ ವೇಜಸ್ಸು 15,000 ಇದೆ. 15,000 ಇಂಟು 15/100 ದಟ್ ಈಸ್ 15% ಆನ್ 15,000. ಇಫ್ ಯು ಕ್ಯಾಲ್ಕುಲೇಟ್ 2,250 ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸನ್ನು ವೇಜಸ್ ಅಮೌಂಟ್ ಮೇಲೆ 15% ಕ್ಯಾಲ್ಕುಲೇಟ್ ಮಾಡು ಅಂತ ಹೇಳಿದ್ದಾರೆ. ವೇಜಸ್ ಅಮೌಂಟ್ 15,000 ಇರೋದ್ರಿಂದ ಯು ಶುಡ್ ಕ್ಯಾಲ್ಕುಲೇಟ್ 15,000 ಇಂಟು 15/100. ದಟ್ ಶುಡ್ ಬಿ 2,250. ದೆನ್ ಪ್ಲ್ಯಾಂಟ್ ಇಶ್ಯೂಡ್, ಆಸ್ ಐ ವಾಸ್ ಟೆಲಿಂಗ್, 5,000 rupees. ಸೊ ಎಂಟೈರ್ 5,000 rupees ಪ್ಲ್ಯಾಂಟ್ ಇಶ್ಯೂಡ್ ಡೆಬಿಟ್ ಸೈಡಲ್ಲಿ ಬರ್ಕೊಂಡ್ಬಿಡಿ. So that's about debit side items. Coming to the credit side of the contract account, contractees account. By contractees account, ಆ ಕಾಂಟ್ರಾಕ್ಟಿಗೋಸ್ಕರನೇ ನಾವು ಕೆಲಸ ಮಾಡ್ತಿರೋದು. ಕಾಂಟ್ರಾಕ್ಟು ಕಂಪ್ಲೀಟಾಗಿ ಮುಗಿದಿದೆ, ವರ್ಕ್ ಫಿನಿಷ್ ಮಾಡಿಬಿಟ್ಟಿದ್ದೀವಿ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಅವ್ರು ಕೊಡ್ತಾರೆ 1,50,000. ದಟ್ ಶುಡ್ ಬಿ ಎಂಟರ್ಡ್ ಆನ್ ದ ಕ್ರೆಡಿಟ್ ಸೈಡ್. ಬೈ ಕಾಂಟ್ರಾಕ್ಟೀಸ್ ಅಕೌಂಟ್ 1,50,000. ಬ್ರಾಕೆಟಲ್ಲಿ ಬರೀರಿ cash received from contractee or contract value or contract price, whatever it is. So by contractee's account 1,50,000 cash received. Then by materials at the end, if you see the question, materials at the end ಅಂದರೆ ಕೆಲಸ ಮುಗಿದೋದ ಮೇಲೆ, ಈಗ ನೋಡಿ ಮೆಟೀರಿಯಲ್ಸ್ ಪರ್ಚೇಸ್ ನಾವು
ಈ ಕಾಂಟ್ರಾಕ್ಟ್ಗೋಸ್ಕರ 1,10,000 ರೂಪಾಯಿ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಿದ್ದೀವಿ. ಅಷ್ಟು ಮೆಟೀರಿಯಲ್ಸನ್ನು ಈ ಕಾಂಟ್ರಾಕ್ಟ್ಗೆ ಬಳಸ್ಕೊಂಡಿಲ್ಲ. ಈ ಕಾಂಟ್ರಾಕ್ಟ್ ಮುಗಿದೋಯ್ತು. ಮುಗಿದು ಹೋದ ಮೇಲೆ ಬಳಸ್ಕೊಳ್ಳೋದಕ್ಕೆ ಆಗದೇ ಇರೋವಂಥದ್ದು ಅನ್ಯೂಸ್ಡ್ ಮೆಟೀರಿಯಲ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ಉಳಿಕೆ ಮೆಟೀರಿಯಲ್ಸು ಸ್ವಲ್ಪ ಉಳಿದೋಗಿದೆ. ಅದನ್ನು ಕ್ರೆಡಿಟ್ ಸೈಡಲ್ಲಿ ಬೈ ಮೆಟೀರಿಯಲ್ಸ್ ಅಟ್ ದ ಎಂಡ್ ಅಂತ ಹೇಳಿ ತೋರಿಸ್ಬೇಕಾಗತ್ತೆ. 1,250 closing stock of materials which is left at the end of the contract which is not used, unused closing stock of materials at the end of the contract, that should be shown on credit side of the contract account 1,250. then plant, ಈಗ ನೋಡಿ ಈ ಕಡೆ ಪ್ಲ್ಯಾಂಟ್ ನಾವು 5,000 ತಗೊಂಡಿದ್ದೀವಲ್ಲ, ಎಸ್, ಅದರ ಮೇಲೆ ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕಾಗತ್ತೆ. ಆ್ಯಸ್ ಇಟ್ ವಾಸ್ ಮೆನ್ಷನ್ಡ್ ಇನ್ ದ ಕ್ವಶನ್ ದಟ್ 1,000 rupees ಡಿಪ್ರಿಸಿಯೇಷನ್ ಹ್ಯಾಸ್ ಬಿನ್ ಚಾರ್ಜ್ಡ್. ಟೋಟಲ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ 5,000 ಇತ್ತು. ಈ ಕಾಂಟ್ರಾಕ್ಟಲ್ಲಿ 3 ಮಂತ್ಸ್ ಈ ಕಾಂಟ್ರಾಕ್ಟಲ್ಲಿ ನಾವು ಇದನ್ನು ಬಳಸ್ಕೊಂಡಿದ್ದಾದಮೇಲೆ 1,000 rupees ಅದಕ್ಕೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕಂತೆ. ಸೊ 5,000 minus 1,000, 4,000 ಶುಡ್ ಬಿ ದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಎಂಟ್ರಿ ಯಾವ ರೀತಿ ತಗೊಳ್ತಾ ಇದ್ದೀವಿ ಅಂತಂದರೆ, ಓಪನಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಈಸ್ ಟೇಕನ್ ಆನ್ ದ ಡೆಬಿಟ್ ಸೈಡ್ ಆ್ಯಂಡ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಈಸ್ ಟೇಕನ್ ಆನ್ ದ ಕ್ರೆಡಿಟ್ ಸೈಡ್. While taking closing value of the plant, we have to subtract the depreciation amount from the original opening value. ಇಲ್ಲಿ ಪ್ಲ್ಯಾಂಟಲ್ಲಿ ನೋಡಿ ಓಪನಿಂಗ್ ವ್ಯಾಲ್ಯೂ 5,000, ಡಿಪ್ರಿಸಿಯೇಷನ್ 1,000. ಎಲ್ಲಿಂದ ಬಂತು ಸರ್ ಈ 1,000 ಡಿಪ್ರಿಸಿಯೇಷನ್? ಇಟ್ ಈಸ್ ಮೆನ್ಷನ್ಡ್ ಇನ್ ದ ಕ್ವಶನ್. 1,000 rupees ಡಿಪ್ರಿಸಿಯೇಷನ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೇರ್ ಫೋರ್ ಓಪನಿಂಗ್ ವ್ಯಾಲ್ಯೂ 5,000 ಮೈನಸ್ ಡಿಪ್ರಿಸಿಯೇಷನ್ 1,000 ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ 4,000 rupees ಯುವರ್ ಪ್ಲ್ಯಾಂಟ್ ಅಟ್ ದಿ ಎಂಡ್. ಇದಿಷ್ಟು ಎಂಟ್ರೀಸ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಹಾಕ್ಕೊಂಡಿದ್ದು ಆದಮೇಲೆ ನಾವು ಬ್ಯಾಲೆನ್ಸ್ ದಿಸ್ ಅಕೌಂಟ್. ಸಿ ಇನ್ ವಿಚ್ ಸೈಡ್ ಯು ಹ್ಯಾವ್ ಮೋರ್ ಬ್ಯಾಲೆನ್ಸ್, ಡೆಬಿಟ್ ಆರ್ ಕ್ರೆಡಿಟ್. ಸೊ ನೀವು ಆ್ಯಡ್ ಮಾಡಿ ನೋಡಿದ್ರೆ ಯು ಆರ್ ಹ್ಯಾವಿಂಗ್ ಮೋರ್ ಬ್ಯಾಲೆನ್ಸ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ದಟ್ ಈಸ್ 1,55,250. Now balance this account, write the total on the debit side total also, and subtract all the items from that so that you will get the balancing figure. That balancing figure is called profit and loss account. You are getting profit and loss account answer 15,000. ಸೊ ಈ ಒಂದು ಕಾಂಟ್ರಾಕ್ಟ್ ಕೆಲಸವನ್ನು ನಾವು ಮಾಡಿಕೊಟ್ಟಿದ್ದಕ್ಕೆ ನಮಗೆ ಉಳಿದಂತಹ ಪ್ರಾಫಿಟ್ ಎಷ್ಟಪ್ಪ ಕಂಪನಿಗೆ ಅಂತಂದರೆ 15,000 rupees. Now that's the end of contract account, and we are also supposed to prepare contractee's account. Contractee is the person for whom we are doing the work. ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ನಮಗೇನು ಹೆಚ್ಚಿಗೆ ಎಂಟ್ರೀಸ್ ಬರೋದಿಲ್ಲ. ದಿ ಕ್ಯಾಶ್ ಅಮೌಂಟ್ ರಿಸೀವ್ಡ್ ಫ್ರಮ್ ದಿ ಕಾಂಟ್ರಾಕ್ಟೀ. ಸೊ ಕಾಂಟ್ರಾಕ್ಟಿಯಿಂದ ನಮ್ಗೆ ದುಡ್ಡು ಬಂದಿದೆ ಅಂತಂದರೆ ಏನು ಮಾಡ್ತೀವಿ? ಕಾಂಟ್ರಾಕ್ಟಿಯಿಂದ ದುಡ್ಡು ಬಂದಿದೆ ಅಂತಂದರೆ ಏನು ಮಾಡ್ತೀವಿ? ವಿ ರಿಸೀವ್ ಕ್ಯಾಶ್. ದೇರ್ ಫೋರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕಾಂಟ್ರಾಕ್ಟೀ ಅಕೌಂಟ್. ಕಾಂಟ್ರಾಕ್ಟೀ is a personal account. We have to credit the payer. Therefore ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕಾಂಟ್ರಾಕ್ಟೀ ಅಕೌಂಟ್ ಅಂದರೆ ಕಾಂಟ್ರಾಕ್ಟೀ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಸೊ ಬೈ ಬ್ಯಾಂಕ್ ಅಕೌಂಟ್ ಎಷ್ಟು ಅಮೌಂಟ್ ಬಂದಿದೆ ನಮಗೆ? 1,50,000 ಅದನ್ನು ಎಂಟ್ರಿ ಮಾಡಿದ್ದೀವಿ. ಕ್ಲೋಸ್ ದಿ ಅಕೌಂಟ್ 1,50,000 ದಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೊ ಕಾಂಟ್ರಾಕ್ಟಿಯಿಂದ ಎಷ್ಟು ಅಮೌಂಟು ಬಂದಿದೆಯೋ ಅದನ್ನು ಕ್ರೆಡಿಟ್ ಮಾಡಿಕೊಂಡು ಬ್ಯಾಲೆನ್ಸ್ ದಿ ಅಕೌಂಟ್ ಆ್ಯಂಡ್ ಟ್ರಾನ್ಸ್ಫರ್ ಟು ಕಾಂಟ್ರಾಕ್ಟ್ ಅಕೌಂಟ್. ಸೊ ಅಲ್ಲಿಗೆ ನಿಮಗೆ ಕಾಂಟ್ರಾಕ್ಟೀಸ್ ಅಕೌಂಟಲ್ಲಿ ಇದೊಂದೇ ಎಂಟ್ರಿ ಬರುತ್ತೆ, ಬೇರೆ ಎಂಟ್ರೀಸ್ ಏನೂ ಇಲ್ಲ ಆ್ಯಸ್ ಪರ್ ದಿಸ್ ಪ್ರಾಬ್ಲಮ್. ದೇರ್ ಫೋರ್ ಕಾಂಟ್ರಾಕ್ಟಿ ಅಕೌಂಟ್ ಈಸ್ closed. This is how we prepare contract account and contractee account when a contract costing problem is given. This type of simple problems can be asked in the examinations for 6 marks. I hope you understood this problem. We'll come with a incomplete contracts ಇದ್ದಾಗ ಯಾವ ರೀತಿಯಾಗಿ ವರ್ಕೌಟ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ I'll get to you.